ಸೂರ್ಯಕಾಂತಿ ಸೂರ್ಯಕಾಂತಿ. ಮಾಡಿರೋ ಒಂದೇ ಒಂದು ತಪ್ಪಿಗೆ ನೀನು ದಿನಕ್ಕೆ 100 ಸಲ ಗಲ್ಲಿಗೇರಿಸ್ಬೇಕು. ಇನ್ನು ಚುಚ್ಚು ಮಾತುಗಳು ಪ್ರತಿ ಕ್ಷಣ ನನ್ನನ್ನ ಕೊಲ್ತಾ ಇದೆ. ಆದ್ರೆ ನೀವು ಪ್ರತಿದಿನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಿದ್ದೀರಲ್ಲ, ಅದ್ಯಾವುದು ನಿಮ್ಗೆ ತಪ್ಪು ಅಂತ ಅನ್ಸ್ತಾ ಇಲ್ಲ ಅಲ್ವಾ? ನೋಡಿ, ನಾನ್ ಕೆಟ್ಟವಳು ಅನ್ನೋದನ್ನ ನೀವು ಮರೆಯೋದಿಲ್ಲ. ಅದನ್ನ ನೀವು ಮರೆಯೋವರೆಗೂ ನನ್ ಪ್ರೀತಿ ನಿಮಗೆ ಅರ್ಥ ಆಗಲ್ಲ. ಅದು ಅರ್ಥ ಬೇಡ ಮೇಡಮ್. ಲವ್ ಮಾಡಿದ್ದೇನೋ ನಿಜ, ಆದ್ರೆ ನಾನು ಮಾತ್ರ ಮಾಡಿದ್ದು, ಅವಳು ಮಾಡಲಿಲ್ಲ. ಒನ್ ಸೈಡ್ ಲವ್ ಅನ್ನೋ, ಒನ್ ಸೈಡ್ ಲವ್ಗೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ? ಹೌದು, ಸಂಗೀತ ಥರ ನಾನು ಏನು ಮಾಡೋದಕ್ಕೂ ಸಿದ್ಧವಾಗಿದ್ದೆ. ನಾನು ಎಷ್ಟೇ ಸಲ ಪ್ರಪೋಸ್ ಮಾಡಿದ್ರು ಅವಳು ನನ್ನ ಕಡೆ ತಿರುಗು ನೋಡಲಿಲ್ಲ. ಆದರೂ ನನ್ನ ಕೈಲಿ ಅವಳನ್ನ ಮರೆಯೋಕ್ಕಾಗ್ತಾ ಇಲ್ಲ. ನೋಡು, ಮತ್ತೆ ಅವಮಾನ ಅಲ್ವಾ? ನೀನು ನಿಯತ್ತಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದ ಅವಳ ಹಿಂದೆ ಹೋದೆ. ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಅದನ್ನ ಬಿಟ್ಟು ಯಾವನೋ ದುಡ್ಡಿರೋನ್ ಸಿಕ್ತ ಅಂತ ಅವನನ್ನು ಮದುವೆ ಆಗ್ತಿದ್ದಾಳಲ್ಲ, ಇದನ್ನೆಲ್ಲ ನೋಡಿದ್ರೆ ನಿನಗೆ ಸುಮ್ಮನೆ ಇರಬೇಕು ಅನ್ಸುತ್ತಾ? ಹೌದು ಸರ್, ಏನೇ ಆದರೂ ಈ ಮದುವೆ ನಡೆಯೋಕ್ಕೆ ನಾನು ಬಿಡಲ್ಲ. ನನಗೆ ನನ್ನ ಸಂಗೀತ ಬೇಕೇ ಬೇಕು. ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಸೀದಾ ಮದುವೆ ಮನೆಗೆ ಬಾ. ನಾವಿಬ್ರು ಪ್ರೀತಿಸ್ತಾ ಇದ್ವಿ, ನಾವಿಬ್ರು ಸಂಸಾರ ಮಾಡಿದ್ವಿ ಅಂತ ಹೇಳು, ಮದುವೆ ನಿಲ್ಸು. ನಿಜವಾಗ್ಲೂ ಕಾಂತಿ ಅಂತ ಹೆಂಡ್ತಿನ ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡ್ತೀನಮ್ಮ. ಅವಳು ಯಾವತ್ತೂ ತನಗೋಸ್ಕರ ಬದುಕೋದೇ ಇಲ್ಲಮ್ಮ. ತನಗೋಸ್ಕರ ಯಾವತ್ತೂ ಯಾರ ಹತ್ರನೂ ಏನು ಕೇಳ್ದವಳು ಅಲ್ಲ ಅವಳು. ಯಾವಾಗ್ಲೂ ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಬೇರೆಯವ್ರು ಚೆನ್ನಾಗಿರ್ಬೇಕು ಅಂತಾನೆ ಬಿದ್ದಾಳೆ. ನಿನ್ನ ಮಾತು ನಿಜ ಕಣಪ್ಪ. ನಾನು ಅವಳನ್ನ ಎಷ್ಟೋ ಸತಿ ಕೇಳಿದ್ದೀನಿ, ನಿನಗಾಗಿ ನೀನು ಯಾವಾಗ ಬದಿಯಮ್ಮ ಕಾಂತಿ ಅಂತ. ಬೇರೆಯವ್ರ ಸಂತೋಷದಲ್ಲೇ ನನ್ನ ಸಂತೋಷ ಅಂತ ಹೇಳ್ತಾಳಪ್ಪ. ನೀನು ನಿಜವಾಗ್ಲೂ ಮಾಡಿದ್ದೆ ರೀ. ನಾನು ನಿಮ್ ಹೆಂಡತಿನೇ ಅಲ್ವಾ? ಕಾಂತಿಗೆ ತೋರಿಸೋ ಪ್ರೀತಿನಲ್ಲಿ 1% ಪ್ರೀತಿನಾದ್ರೂ ನನ್ನ ಮೇಲೆ ತೋರಿಸ್ರಿ. ಕಾಂತಿಗಿರೋ ಗುಣದಲ್ಲಿ 1% ಅಷ್ಟು ನಿನ್ನಲ್ಲಿಟ್ಕೋ, ನಿನಗೆ ಪ್ರೀತಿ ಸಿಕ್ಕೇ ಸಿಗುತ್ತೆ. ಅಂದ್ರೆ ದುಡ್ಕಿ ಮಾಡಿದ ಒಂದು ತಪ್ಪಿಗೆ ಜೀವನ ಪೂರ್ತಿ ನಿಮ್ ದೃಷ್ಟಿಲಿ ಕೆಟ್ಟೋಳಾಗೆ ಇರ್ಬೇಕಾ? ಆ ಒಂದು ತಪ್ಪಿಂದಾನೆ ಜೀವನ ಪೂರ್ತಿ ನನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ಯಲ್ಲ, ಜೀವನ ತೆಗ್ದಿದ್ಯಲ್ಲ. ನಾನೀಗ ಆ ಐಶ್ವರ್ಯ ಅಲ್ಲ ರೀ. ನನ್ ಗಂಡನ್ ಪಡೆಯೋದಕ್ಕೋಸ್ಕರ ದುಡ್ಕಿ ಹಾಗೆಲ್ಲ ಮಾಡ್ಬಿಟ್ಟೆ. ನಿಮ್ಮನ್ನ ಪ್ರೀತಿಸ್ತಾ ಇರೋದಕ್ಕೆ ಹಾಗ್ಬಿದ್ದು. ಕಾಂತಿನೂ ನನ್ನನ್ನು ಪ್ರೀತಿಸ್ತಾಳೆ, ನಾನು ಕಾಂತಿನ ಪ್ರೀತಿಸ್ತಾ ಇದ್ದೀನಿ. ಹಾಗಂತ ನನ್ನ ಜೀವನಕ್ಕೆ ಸಂಸ್ಕಾರ ತರುವಂತ ಕೆಲಸ ಅವಳೇನ್ ಮಾಡಿಲ್ವಲ್ಲ. ಅವಳು ಜೀವಕ್ಕೆ ಅಪಾಯ ಆಗೋ ಥರ ನಾನೇನಾದ್ರು ಮಾಡಿದ್ದಿಲ್ಲ. ಮಾಡಿರೋ ಅಪರಾಧನ ಮುಚ್ಕೊಳ್ಳೋದಕ್ಕೆ ಪ್ರೀತಿಯನ್ನು ಲೇಬಲ್ ಹಚ್ಚಬೇಡ ನೀನು. ಹಾಗಾಗಿ ಜೀವನ ಪೂರ್ತಿ ಹೀಗೆ ಒಂಟಿಯಾಗಿ ಕೊರಗ್ಬೇಕಾ? ಕೊರಗ್ತಾ ಇರುವಂತ ಯಾರು ಹೇಳಿದ್ರು ನಿಂಗೆ? ನೀನು ಫ್ರೀ ಬರ್ಡ್. ನಿನ್ನ ಜೀವನದ ಬಗ್ಗೆ ನೀನು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳೋಂತ ಸ್ವಾತಂತ್ರ್ಯ ಇದೆ ನಿನಗೆ. ನಾನು ಅವ್ರಿಗೆ ಇಷ್ಟ ಆಗೋ ರೀತಿನ ನಡ್ಕೊಳ್ತಾ ಇದ್ದೀನಿ. ಆದ್ರೂ ಅವ್ರು ಯಾಕೆ ಅದನ್ನ ಒಪ್ಕೊಳ್ತಾ ಇಲ್ಲ? ಯಾವಾಗ್ಲೂ ನಾನು ಮಾಡಿದ ಒಂದೇ ಒಂದು ತಪ್ಪನ್ನೇ ಬೆಟ್ಟು ಮಾಡಿ ತೋರಿಸಿ ಹಂಸಿ ಮಾನಸಿಕವಾಗಿ ಹಿಂಸೆ ಮಾಡ್ತಿದ್ದಾರೆ. ನಾನು ಅದನ್ನ ಎಷ್ಟು ಅಂತ ಸಹಿಸ್ಕೊಳ್ಳಿ ಹೇಳಿ? ನಾನು ಮನುಷ್ಯಳೇ ಅಲ್ವಾ? ಐಶ್ವರ್ಯ, ನಿನ್ ಗಂಡನ್ನ ಅರ್ಥ ಮಾಡ್ಕೊಂಡು ತ್ಯಾಗದಲ್ಲಿ ಬದುಕಿದ್ರೆ ಜೀವನ ಅರ್ಥ ಸಿಗುತ್ತೆ, ನಿನ್ ಗಂಡನ ಪ್ರೀತಿನೂ ಸಿಗುತ್ತೆ. ಕಾಂತಿ ಸುಸ್ತು ಅಂತ ಮಲಗಿದ್ದಾಳೆ, ಬೇಗ ಬಾ ಊಟಕ್ಕೆ, ನಾನೇ ಬಳಸ್ತೀನಿ. ಕ್ರಾಂತಿ ಪುರೋಹಿತರು ನೀನು ಕರಿತಾ ಇದಾರ ನೋಡು. ಇದನ್ ತರಕ್ಕೆ ಹೇಳಿ ಕಳ್ಸಿದ್ರು, ನಾನು ಹೋಗ್ತೀನಿ. ಬೇಗ ಬೇಗ ಹೋಗು, ಎಲ್ಲ ಹೊಡಿರಿ, ಇನ್ನೇನು ತಾಳಿ ಕಟ್ಬಿಡ್ತಾ ನಡೀರಿ. ಓಹೋ, ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ಸಂತೋಷ ಆಯ್ತು ನೀವೆಲ್ಲ ಬಂದಿದ್ದು. ಬನ್ನಿ ಸರ್. ಹಾಯ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬನ್ನಿ. ತಾಳಿ ಕಟ್ಬಿಡ್ತಾರೆ, ಬನ್ನಿ ಬೇಗ.